ನಮಸ್ಕಾರ ರೈತ ಮಿತ್ರರೇ, ಎಲ್ಲಾ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಬೆಳೆ ಪರಿಹಾರ ಹಣ ಜಮಾ 25,500 ರೂಪಾಯಿ ಪ್ರತಿ ಹೆಕ್ಟರ್ಗೆ ಜಮಾ. ಈ ಜಿಲ್ಲೆಯ ರೈತರಿಗೆ ಇಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದ ಸರ್ಕಾರ. ಈ ಬೆಳೆ ಬೆಳೆದಂತಹ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ವಿಮೆ ಮಾಡಿಸಿದ ಇದ್ದವರಿಗೂ ಕೂಡ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ನಿಮಗೂ ಕೂಡ ಬರೆ ಪರಿಹಾರದ ಹಣ ಜಮಾ ಆಗಬೇಕು ಅಂದ್ರೆ ಇದನ್ನ ತಕ್ಷಣ ಮಾಡಿ ಈಗಲೇ ಹಣವನ್ನ ಪಡೆದುಕೊಳ್ಳಿ. ಹಾಗೆ ಪಿಎಂ ಕಿಸಾನ್ 21ನೇ ಕಂತಿನ ಹಣಕ್ಕೂ ಫ್ರೆಶ್ ಅಪ್ಡೇಟ್ ಬಂದಿದೆ. ಎಲ್ಲರಿಗೂ 2,000 ರೂಪಾಯಿ ಹಣ, ಆದರೆ ಇವರಿಗೆ ಪಿಎಂ ಕಿಸಾನ್ ಯೋಜನೆಯ 3,000 ರೂಪಾಯಿ ಹಣ ಜಮೆ ಆಗುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಎಲ್ಲಾ ರೈತರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ. ಎಲ್ಲೂ ಕೂಡ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಕೊನೆವರೆಗೂ ಕೂಡ ನೋಡಿ. ಎಲ್ಲಾ ಜಿಲ್ಲೆಯ ರೈತರು ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ ನೋಡಿ, ನಾವು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೇವೆ. ನೀವೇನಾದ್ರೂ ರೈತರಾಗಿದ್ರೆ ಪಿಎಂ ಕಿಸಾನ್ ಬರ ಪರಿಹಾರದ ಹಣ ಹಾಗೂ ಇಲ್ಲಿ ಬ್ಯಾಂಕ್ ಲೋನು ಹಾಗೆ ರೈತರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನ ಒರಿಜಿನಲ್ ಆಗಿ ನಾವು ನಿಮಗೆ ಕೊಡ್ತೇವೆ. ನೋಡಿ ವೀಕ್ಷಕರೇ, ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂದ್ರೆ ವೀಕ್ಷಕರೇ, ನೀವು ಲೈಕ್ ಮಾಡಿದೀರಾ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡ್ಲಿಕ್ಕೆ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ. ಯಾಕಂತಂದ್ರೆ ರೈತರ ಬಗ್ಗೆ ಮಾತ್ರ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾವೆ. ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರು ಒಂದು ಲೈಕ್ ಅನ್ನ ನೀಡಿ. ಇವತ್ತು ಈ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಭರ್ಜರಿ ಅಪ್ಡೇಟ್ ಸಿಕ್ಕಿದೆ ಮತ್ತು ಪರಿಹಾರದ ಮೊತ್ತ ಎಷ್ಟು ಮತ್ತು ಈ ಜಿಲ್ಲೆಗಳು ಅಂದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗಲಿದೆ ಮತ್ತು ಆಲ್ರೆಡಿ ಇವಾಗ ಆಗಿದೆ. ಹಾಗೆ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಮತ್ತು ಅತ್ಯಂತ ಮುಖ್ಯವಾದಂತಹ ಮಾಹಿತಿಗಳು ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಂದಿದ್ದಾವೆ. ಈ ಒಂದು ವಿಡಿಯೋನ ಎಲ್ಲಾ ರೈತರು ಕೂಡ ನಿಮ್ಮ ರೈತ ಸ್ನೇಹಿತರಿಗೆ ತಕ್ಷಣ ಶೇರ್ ಮಾಡಿ. ಯಾಕಂತಂದ್ರೆ ಪ್ರತಿಯೊಬ್ಬ ರೈತರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿರುತ್ತೆ. ನೋಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಬೇಕಾದಂತಹ ಎಲ್ಲಾ ಉತ್ತರಗಳು ಸಿಗ್ತವೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಬೆಳೆ ಹಾನಿ ಪರಿಹಾರ ಇತ್ತೀಚಿನ ದೊಡ್ಡ ಅಪ್ಡೇಟ್ ಬಂದಿದೆ. ಹೌದು ವೀಕ್ಷಕರೇ, ಇಲ್ಲಿ ಪರಿಹಾರದ ಮೊತ್ತ ನೋಡೋದಾದ್ರೆ ಎಷ್ಟು ಹಣ ಬರುತ್ತಿದೆ ಅಂದ್ರೆ ಈ ಬಾರಿ ರೈತರಿಗೆ ಬೆಳೆ ಹಾನಿ ಪರಿಹಾರವಾಗಿ ಪ್ರತಿ ಹೆಕ್ಟರ್ಗೆ 25,500 ರೂಪಾಯಿಯಿಂದ 31,500 ರೂಪಾಯಿ ತನಕ ಹಣ ಜಮೆ ಆಗುತ್ತೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ನಿಮ್ಗೆ ಬೆಳೆ ಪರಿಹಾರದ ಹಣವನ್ನ ಹಾಕ್ತಾ ಇದ್ದಾವೆ. ಈ ಎರಡೂ ಸರ್ಕಾರ ಸೇರ್ಬಿಟ್ಟು ಇಲ್ಲಿ 25,500 ರೂಪಾಯಿಯಿಂದ 31,500 ರೂಪಾಯಿ ಪ್ರತಿ ಹೆಕ್ಟರ್ಗೆ ಅಂತ ಹಾಕ್ತಾ ಇದ್ದಾರೆ. ಮತ್ತು ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂತದ್ದು ಇದು 2025 ಮತ್ತು 26ನೇ ಸಾಲಿನ ವಿಮೆ ಹಣ ಬಿಡುಗಡೆ ಮತ್ತು 2024ರಲ್ಲಿ ಯಾರಿಗೆ ಬಿಡುಗಡೆ ಆಗಿಲ್ಲ ಅಂದ್ರೆ 2024 ಮತ್ತು 25ನೇ ಸಾಲಿನಲ್ಲಿ ಯಾವ ಯಾವ ರೈತರಿಗೆ ಬೆಳೆ ಪರಿಹಾರದ ಹಣ ಬಿಡುಗಡೆ ಆಗಿದ್ದಿಲ್ಲ ಅಂತಹ ರೈತರಿಗೆ ಇಂದು ಬಿಡುಗಡೆ ಆಗ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ಈಗಾಗಲೇ ಕರ್ನಾಟಕಕ್ಕೆ 1,449 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಈ ಹಣವನ್ನ ಈ ಒಂದು ಬೆಳೆ ಬೆಳೆದಂತಹ ರೈತರಿಗೆ ಕೊಡಲಾಗುತ್ತೆ. ನೀವು ಯಾವ ಬೆಳೆಯನ್ನ ಬೆಳೆದಿದ್ದವರಿಗೆ ಇದು ಸಿಗುತ್ತೆ ಅಂತ ತಿಳಿಸಿಕೊಡ್ತಾನೆ. ವೀಕ್ಷಕರ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ಯಾರು ಇನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂದ್ರೆ ವಿಡಿಯೋಗೆ ತಕ್ಷಣ ಒಂದು ಲೈಕ್ ಅನ್ನು ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಈ ಬಾರಿ ಒಂದು ವಿಶೇಷ ಏನಂದ್ರೆ ವೀಕ್ಷಕರೇ, ಎಲ್ಲಾ ರೈತರಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು. ಹೌದು, ಏನು ಪ್ರತಿ ವರ್ಷನೂ ಕೂಡ ಈ ರೀತಿ ಆಗ್ತಾ ಇರಲಿಲ್ಲ ವೀಕ್ಷಕರೇ, ಆದ್ರೆ ಈ ಬಾರಿ ಈ ರೀತಿ ಆಗ್ತಾ ಇದೆ. ಏನಂದ್ರೆ ಒಳ್ಳೆ ಸುದ್ದಿ ಏನಂದ್ರೆ ವಿಮೆ ಮಾಡಿಸದ ರೈತರಿಗೂ ಈ ಬಾರಿ ಬರ ಪರಿಹಾರ ಕೊಡೋ ಕ್ರಮವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ನೋಡಿ, ರಾಜ್ಯ ಸರ್ಕಾರ ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಇನ್ನು ಶಕ್ತಿ ಯೋಜನೆ ಇವಕ್ಕೆಲ್ಲ ದುಡ್ಡನ್ನ ಖರ್ಚು ಮಾಡ್ತಾ ಇದೆ ಅಂತ ಇಲ್ಲಿ ಬಹಳಷ್ಟು ಜನರು ಟೀಕೆ ಮಾಡ್ತಾ ಇದ್ರು. ಆದರೆ ರಾಜ್ಯ ಸರ್ಕಾರ ಈ ಬಾರಿ ಯಾರು ಬೆಳೆ ವಿಮೆ ಮಾಡಿಸಿಲ್ಲ ಅವ್ರಿಗೂ ಕೂಡ ಇಲ್ಲಿ ಎಕ್ಸ್ಟ್ರಾ ಹಣವನ್ನ ಜಮೆ ಮಾಡುತ್ತಿದೆ. ಅಂದ್ರೆ ಬೆಳೆ ವಿಮೆ ಮಾಡಿಸಿದವರಿಗೆ ಪಕ್ಕ ಜಮೆ ಆಗುತ್ತೆ. ಇಲ್ಲಿ ಬೆಳೆ ವಿಮೆ ಮಾಡಿಸಿದವರಿಗೂ ಕೂಡ ಇಲ್ಲಿ ಈ ಬಾರಿ ಜಮೆ ಆಗ್ತಾ ಇರುವಂತದ್ದು ಇದೊಂದು ವಿಶೇಷವಾಗಿದೆ. ಇದು ಎಲ್ಲಾ ಜಿಲ್ಲೆಯ ರೈತರಿಗೂ ಕೂಡ ಅನ್ವಯಿಸುತ್ತೆ. ಹಾಗಾಗಿ ನಿಮ್ಮ ರೈತ ಸ್ನೇಹಿತರಿಗೆ ತಕ್ಷಣ ಈ ಒಂದು ಮಾಹಿತಿಯನ್ನ ಹಂಚಿಕೊಳ್ಳಿ. ಇಲ್ಲಿ ಎಷ್ಟೆಷ್ಟು ಹಣ ಅಂತಂದ್ರೆ ನೋಡೋಣ ಬನ್ನಿ. ಇಲ್ಲಿ ಕುಷ್ಕಿ ಮತ್ತು ನೀರಾವರಿ ಜಮೀನಿನ ಪರಿಹಾರ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹೌದು, ಒಣ ಜಮೀನು ಅಂದ್ರೆ ಇದನ್ನ ಕುಷ್ಕ ಅಂತ ಹೇಳ್ತಾರೆ. ಈ ಒಂದು ಜಮೀನಿಗೆ ಇಲ್ಲಿ 25,500ರಿಂದ 28,000 ರೂಪಾಯಿ ಹಣ ಜಮೆ ಆಗುತ್ತೆ. ಹಾಗೆ ನೀರಾವರಿ ಜಮೀನು ಅಂದ್ರೆ ನೀರಾವರಿ ನಿಮ್ದೊಂದು ಭೂಮಿ ಜಮೀನು ಇತ್ತು ಅಂತಂದ್ರೆ ಇಲ್ಲಿ 31,500 ರೂಪಾಯಿ ಇಲ್ಲಿ ನಿಮ್ಗೆ ಅದಕ್ಕಿಂತ ಜಾಸ್ತಿ ಹಣ ಸಿಗುತ್ತೆ ಅಂತ ಇಲ್ಲಿ ಪ್ರಮಾಣದಲ್ಲಿ ಈ ಒಂದು ಪರಿಹಾರ ಹಣ ಸಿಗುತ್ತೆ ಅಂತ ಹೇಳಲಾಗಿದೆ. ಮತ್ತು ಇಲ್ಲಿ ಮನೆ ಸಾಮಗ್ರಿಗಳ ನಷ್ಟಕ್ಕೂ ಪರಿಹಾರ ಸಿಗುತ್ತೆ ಅಂತ ಎಲ್ಲಾ ರೈತರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಅಂದ್ರೆ ರೈತರಿಗೆ ಬರೇ
ಹೊಲದಲ್ಲಿ ಅಥವಾ ಜಮೀನಿನ ಬೆಳೆ ಹಾಳಾದ್ರೆ ಅಷ್ಟೇ ನಿಮಗೆ ಹಣ ಸಿಗೋದಿಲ್ಲ ಈ ಬಾರಿ. ಏನಂದ್ರೆ ನಿಮ್ಮ ಮನೆ ಅಥವಾ ಇಲ್ಲಿ ಸಾಮಗ್ರಿಗಳ ನಷ್ಟಕ್ಕೂ ಪರಿಹಾರ ಹಣವನ್ನ ಕೊಡುತ್ತಿದೆ ನಮ್ಮ ರಾಜ್ಯ ಸರ್ಕಾರ. ನೋಡಿ, ಮಳೆಯ ಕಾರಣ ಮನೆ ಬಿದ್ದಿದ್ದರೆ ಅಥವಾ ಹಾನಿಯಾದರೆ 23,000 ಕೋಟಿ ಫಂಡ್ ಮನೆಗಳಿಗೆ ಮೀಸಲಿಟ್ಟಿದೆ ಮತ್ತು 2.50 ಕೋಟಿ ಫಂಡ್ ಗೃಹೋಪಯೋಗಿ ಸಾಮಗ್ರಿಗಳ ನಷ್ಟಕ್ಕೆ ಮೀಸಲಿಟ್ಟಿದೆ. ಅಂದ್ರೆ ಬೆಳೆ ಮಾತ್ರವಲ್ಲ, ಮನೆ ಮನೆಗೂ ಪರಿಹಾರ ಲಭ್ಯವಿದೆ ಎಲ್ಲಾ ರೈತರಿಗೆ. ಇದು ಕೇವಲ ರೈತ ಬಂಧುಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ನಾವು ಹಾಕುವಂತಹ ವಿಡಿಯೋಗಳು ಕೇವಲ ರೈತರಿಗೆ ಮಾತ್ರ ಅನ್ವಯಿಸುತ್ತೆ. ಹಾಗಾಗಿ ಎಲ್ಲಾ ರೈತರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಇದು ಜಮೆ ಆಗ್ತಾ ಇದೆ ಅನ್ನೋದನ್ನ ತಿಳಿಸಿಕೊಡ್ತೇನೆ. ನೋಡಿ, ಇಲ್ಲಿ ಪರಿಹಾರ ಪಡೆಯಲು ರೈತರು ತಡ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಂದ್ರೆ ಇಲ್ಲಿ ಬೇಗನೆ ನಿಮಗೆ ಹಣ ಸಿಗ್ತಾ ಇರುವಂತದ್ದು. ಇದಷ್ಟೇ ಅಲ್ಲದೆ ನಿಮ್ಗೆ ಹಣ ಬೇಕು ಅಂತಂದ್ರೆ ಇವಾಗ ಬೇರೆ ಜಿಲ್ಲೆಯವರಾದ್ರೂ ಕೂಡ ಹಣ ಸಿಗುತ್ತೆ. ಹೇಗೆ ಅಂತಂದ್ರೆ ಇಲ್ಲಿ ಜಂಟಿ ಸರ್ವೆ ಆಗಿಲ್ಲವೇ, ನಿಮ್ಮ ಜಮೀನಿನಲ್ಲಿ ಜಂಟಿ ಸರ್ವೆ ಆಗದಿದ್ದರೆ ಬೆಳೆ ಹಾನಿಯಾದ ಜಾಗದ ಫೋಟೋ ತೆಗೆದುಕೊಳ್ಳಿ ಮತ್ತು ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಮತ್ತು ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಮತ್ತು ಜಂಟಿ ಸರ್ವೆ ಮರುಪಡಿಸುತ್ತಾರೆ ಮತ್ತು ಪರಿಹಾರ ನಿಮಗೆ ಲಭ್ಯವಾಗುತ್ತೆ. ನೀವು ಇಷ್ಟು ಮಾಡಿದ್ರೆ ಸಾಕು ವೀಕ್ಷಕರೇ, ನಿಮ್ಗೆ ಹಣ ಅಂತೂ ಸಿಗೋದು ಕಡ್ಡಾಯವಾಗಿದೆ. ನಿಮ್ಗೆ ಇನ್ ಕೇಸ್ ಇಷ್ಟೆಲ್ಲ ಮಾಡಿದ್ರು ನಿಮ್ಗೆ ಹಣ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತೇನೆ ನಾನು ನಿಮ್ಗೆ. ನೀವು ಇಷ್ಟೆಲ್ಲ ಮಾಡಿರ್ತೀರಾ, ಆದ್ರೆ ಇನ್ನೊಂದು ಚಿಕ್ಕ ಕೆಲಸ ಮಾಡಿರೋದಿಲ್ಲ. ಏನಂತಂದ್ರೆ ಪಹಣಿಗೆ ಆಧಾರ್ ಲಿಂಕ್ ಕಡ್ಡಾಯವಾಗಿರುತ್ತೆ. ಪರಿಹಾರ ಮತ್ತು PM ಕಿಸಾನ್ ಮತ್ತಿತರ ಸಹಾಯಧನ ಪಡೆಯಲು ಇಲ್ಲಿ ನಿಮ್ಮ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡಿಸಲೇಬೇಕು ಅಂತ ಹೇಳಲಾಗಿದೆ. ಇದನ್ನು ನೇರವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿಸಬಹುದು ಅಂತ ನಿಮಗೆ ಎಲ್ಲಾ ರೈತರಿಗೆ ಹೇಳಲಾಗಿದೆ. ನೋಡಿ, ನಿಮ್ಮ ರೈತರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಏನಂದ್ರೆ ನಿಮ್ಮ ಒಂದು ಜಮೀನಿನ ಬೆಳೆ ಏನಿದೆ ಅಲ್ಲ ಅದ್ರದ್ದೊಂದು ಫೋಟೋ ತಗೊಳ್ಳಿ. ಫೋಟೋ ತಗೊಂಡ್ಬಿಟ್ಟು ನಿಮ್ಮ ಒಂದು ತಾಲೂಕಿನ ರೈತ ಸಂಪರ್ಕಕ್ಕೆ ಭೇಟಿ ನೀಡಿ. ಅವ್ರಿಗೆ ಅಧಿಕಾರಿಗಳು ಇರ್ತಾರಲ್ವಾ, ಅವ್ರಿಗೆ ಮಾಹಿತಿಯನ್ನ ಕೊಡಿ. ಅವ್ರು ನಿಮ್ಗೆ ಸರ್ವೆ ಮರುಪಡಿಸುತ್ತಾರೆ. ತಕ್ಷಣ ನಿಮ್ಗೆ ಹಣವನ್ನ ಹಾಕ್ತಾರೆ. ಏನಂದ್ರೆ ಪರಿಶೀಲನೆ ಮಾಡಿಬಿಟ್ಟು ತಕ್ಷಣ ನಿಮ್ಗೆಲ್ಲರಿಗೂ ಕೂಡ ಹಣವನ್ನ ಹಾಕ್ತಾರೆ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾರಿನ್ನೂ ಲೈಕ್ ಮಾಡಿಲ್ಲ ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ನೀಡಿ. ನೋಡಿ, ಇವಾಗ ಕಳೆದ ಒಂದು 4 ದಿನದಂದು ಈ ಹಣ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಯಾವ ಜಿಲ್ಲೆಗಳು ಅಂತಂದ್ರೆ ಕಲಬುರಗಿ ಜಿಲ್ಲೆಗೆ ಮತ್ತು ಗದಗ ಜಿಲ್ಲೆಗೆ ಮತ್ತು ಹಲವು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ, ಅನೇಕ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಈ ಬರ ಪರಿಹಾರದ ಹಣ ಬರುತ್ತೆ. ಈ ಬಾರಿ ಅನೇಕ ಜಿಲ್ಲೆಗಳಿಗೆ ಇದು ಬರ್ತಾ ಇರುವಂತದ್ದು. ಆದ್ರೆ ಮೇನ್ಲಿ ಕಲಬುರಗಿ ಮತ್ತು ಗದಗ ಹಾಗೂ ಬೆಳಗಾವಿ ಮತ್ತು ಯಾದಗಿರಿ ಜಿಲ್ಲೆಗಳನ್ನ ತೆಗೆದುಕೊಂಡಿದ್ದಾರೆ. ಉಳಿದಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಬರ್ತಾ ಇರುವಂತದ್ದು. ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ ವಿಭಾಗದ ಜಿಲ್ಲೆಗಳಿಗೆ ಇದು ಬೇಗ ಮತ್ತು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಬರ್ತಾ ಇರುವಂತದ್ದು. ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ, ಒಂದು ಫೋಟೋವನ್ನ ತಕ್ಕೊಳ್ಳಿ ಮತ್ತು ತಾಲೂಕಿನ ರೈತ ಸಂಪರ್ಕಕ್ಕೆ ಭೇಟಿ ನೀಡಿ ಮತ್ತು ಅಧಿಕಾರಿಗಳೊಂದಿಗೆ ಹೇಳಿ ಅವರು ಮತ್ತೆ ಮರುಪರಿಶೀಲಿಸಿ ನಿಮಗೆ ಹಣವನ್ನ ಹಾಕ್ತಾರೆ. ಮತ್ತು ಇವಾಗ ನೋಡಿ, PM ಕಿಸಾನ್ ಯೋಜನೆಯ ಹಣಕ್ಕೂ ಕೂಡ ನಿಮಗೆ ಒಂದು ಫ್ರೆಶ್ ಅಪ್ಡೇಟ್ ಬಂದಿದೆ. ಇವತ್ತಿನ ಅಪ್ಡೇಟ್ ಇದಾಗಿದೆ. ಹಾಗಾಗಿ ಎಲ್ಲಾ ವೀಕ್ಷಕರು ಕೂಡ ಕೊನೆಯವರೆಗೂ ಕೂಡ ನೋಡಿ. ಯಾಕಂತಂದ್ರೆ PM ಕಿಸಾನ್ ಯೋಜನೆಯ ಇಲ್ಲಿ ನೀವು ಹಳೆಯ ಅಪ್ಡೇಟ್ ಗಳನ್ನ ತಿಳ್ಕೊಂಡಿರ್ತೀರಾ. ಇವತ್ತಿನ ಅಪ್ಡೇಟ್ ತುಂಬಾ ಫ್ರೆಶ್ ಅಪ್ಡೇಟ್ ಆಗಿದೆ. ನೋಡಿ, PM ಕಿಸಾನ್ 21ನೇ ಕಂತು ಪ್ರತಿಯೊಬ್ಬ ರೈತರಿಗೂ ಕೂಡ ಜಮೆ ಆಗುತ್ತೆ ಅನ್ನುವಂತಹ ಕಾರಣದಿಂದ ರೈತರು ಬಹಳ ದಿನಗಳಿಂದ ಕಾಯ್ತಿರುವ ಪ್ರಮುಖ ಅಪ್ಡೇಟ್ ಇದಾಗಿದೆ. 21ನೇ ಕಂತಿನ ಬಿಡುಗಡೆ ದಿನಾಂಕ ನೋಡೋದಾದ್ರೆ ಕೇಂದ್ರ ಸರ್ಕಾರದಿಂದ ಬಂದ ಮಾಹಿತಿಯ ಪ್ರಕಾರ PM ಕಿಸಾನ್ 21ನೇ ಕಂತು ಇದೇ ತಿಂಗಳಿನ ಕೊನೆಯ ಒಂದು ವಾರದಲ್ಲಿ, ಅಂದ್ರೆ ಇನ್ನೇನು ಒಂದು 4 ರಿಂದ 5 ದಿನ ಉಳಿತು ಅಷ್ಟೇ ವೀಕ್ಷಕರೇ. ಇದೊಂದು ಕೊನೆ ವಾರದಲ್ಲಿ ನಿಮಗೆ ಹಣ ಬಿಡುಗಡೆ ಆಗುತ್ತೆ. ಮತ್ತು ಈ ಒಂದು ಏನು PM ಕಿಸಾನ್ ಯೋಜನೆಯ ಹಣ ಏನಿದೆ ಅಲ್ಲ, ಇದು 3,000 ರೂಪಾಯಿ ಹಣ ಜಮೆ ಆಗುತ್ತೆ ಇವರಿಗೆ. ಆದ್ರೆ ಉಳಿದವ್ರಿಗೆ ಯಾಕೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ? ಸರ್ಕಾರ ಒಬ್ಬರಿಗೆ ಒಂದೊಂದು ಯಾಕೆ ಮಾಡ್ತಾ ಇದೆ ಅಂತ ನೀವು ಕೇಳಬಹುದು. ಆದ್ರೆ ಬನ್ನಿ ಇಲ್ಲಿ ನೋಡೋಣ. ನೋಡಿ, ಎಲ್ಲರಿಗೂ 2,000 ರೂಪಾಯಿ ಜಮಾ, ಆದ್ರೆ ಇವರಿಗೆ ಮಾತ್ರ 3,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು. ಯಾರಿಗೆ ಅಂದ್ರೆ ಇಲ್ಲಿ ಭಾರತ ದೇಶದ ಎಲ್ಲರಿಗೂ ಕೂಡ 2,000 ರೂಪಾಯಿ ನಾರ್ಮಲ್ PM ಕಿಸಾನ್ ಅಮೌಂಟ್ ಆಗಿದೆ. ಆದರೆ ಈ ಒಂದು ರಾಜ್ಯಕ್ಕೆ, ಬಿಹಾರ ರಾಜ್ಯಕ್ಕೆ ಮಾತ್ರ ವಿಶೇಷವಾಗಿ ಕೇಂದ್ರದ 2,000 ಪ್ಲಸ್ ರಾಜ್ಯ ಸರ್ಕಾರದ ಹೆಚ್ಚುವರಿ 1,000 ಒಟ್ಟು 3,000 ರೂಪಾಯಿ ಹಣ ಜಮೆ ಆಗುತ್ತಿದೆ. ಮತ್ತು ಕೇವಲ ಬಿಹಾರಕ್ಕೆ ಮಾತ್ರ ಇದು ಅನ್ವಯವಾಗಿ, ಉಳಿದ ರಾಜ್ಯಗಳಿಗೆ ಮಾಮೂಲಿಯಾಗಿ 2,000 ರೂಪಾಯಿ ಹಣ ಮಾತ್ರ ಬರ್ತಾ ಇರುವಂತದ್ದು. ಹೀಗಾಗಿ ರೈತ ಮಿತ್ರರೇ, ಇಂದು ನಿಮ್ಮ ಒಂದು PM ಕಿಸಾನ್ ಮತ್ತು ಬರ ಪರಿಹಾರದ ಹಣ, ಬೆಳೆ ಹಾನಿ ಪರಿಹಾರ ಎಷ್ಟು ಬರುತ್ತಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಮತ್ತು ವಿಮೆ ಮಾಡುವ ಅಗತ್ಯವಿಲ್ಲದೆ ಪರಿಹಾರವನ್ನ ನೀವು ತೆಗೆದುಕೊಳ್ಳಬಹುದು. ಮತ್ತು ಪಹಣಿಯ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿರುತ್ತೆ. ಮತ್ತು PM ಕಿಸಾನ್ 21ನೇ ಕಂತಿನ ನಿಖರ ನಿರೀಕ್ಷಿತ ದಿನಾಂಕವನ್ನ ತಿಳಿಸಿದ್ದೇವೆ. ಈ ಮಾಹಿತಿಯನ್ನ ತಕ್ಷಣ ನಿಮ್ಮ ಹತ್ತಿರದ ರೈತರಿಗೆ ಶೇರ್ ಮಾಡಿ. ಯಾರಿಗಾದರೂ ಪರಿಹಾರ ಸಿಗದಿದ್ದರೆ, ಜಂಟಿ ಸರ್ವೆ ಅಥವಾ ಪಹಣಿಯ ಸಮಸ್ಯೆ ಇರಬಹುದು, ಅವರಿಗೆ ಸಹಾಯ ಮಾಡಿ. ತಕ್ಷಣ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ನಿಮ್ಮ ಜಿಲ್ಲೆ ಹೆಸರನ್ನ ತಕ್ಷಣ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೆಯ ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.